ಆತ್ಮೀಯ ಸ್ಪರ್ಧಾ ಮಿತ್ರರೇ, ತಮಗೆಲ್ಲರಿಗೂ ಕ್ವಾಲಿಟಿ ಎಜುಕೇಷನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ. ನಾವು ಇವತ್ತಿನ ಕ್ಲಾಸಲ್ಲಿ ದೇಶೀಯ ಸಂಸ್ಥಾನಗಳ ಏಕೀಕರಣ ಇದ್ರ ಬಗ್ಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಬಹು ಆಯ್ಕೆ ಪ್ರಶ್ನೋತ್ತರಗಳನ್ನು ತಿಳಿದುಕೊಳ್ಳೋಣ ಫ್ರೆಂಡ್ಸ್. ಪ್ರಶ್ನೆ 1. ಯಾವ ಕಾಯ್ದೆಯ ಪ್ರಕಾರ ಬ್ರಿಟಿಷ್ ಪ್ರಾಂತ್ಯಗಳ ಸಂಪೂರ್ಣ ಅಧಿಕಾರವನ್ನು ಭಾರತ ಸರ್ಕಾರಕ್ಕೆ ವರ್ಗಾಯಿಸಲಾಯಿತು? 1. 1919ರ ಕಾಯ್ದೆ, 2. 1958ರ ಕಾಯ್ದೆ, 3. 1935ರ ಕಾಯ್ದೆ, 4. 1947ರ ಕಾಯ್ದೆ. ಆನ್ಸರ್ 1947ರ ಕಾಯ್ದೆ. ಪ್ರಶ್ನೆ 2. 1947ರ ಕಾಯ್ದೆಯು ಈ ಕೆಳಗಿನವುಗಳಲ್ಲಿ ಯಾವ ಯೋಜನೆಯ ವಿಸ್ತರಣೆಯಾಗಿದೆ? 1. ಸೈಮನ್ ಯೋಜನೆ, 2. ಕ್ರಿಪ್ಸ್ ಯೋಜನೆ, 3. ಮೌಂಟ್ ಬ್ಯಾಟನ್ ಯೋಜನೆ, 4. ಕ್ಯಾಬಿನೆಟ್ ಯೋಜನೆ. ಆನ್ಸರ್ ಮೌಂಟ್ ಬ್ಯಾಟನ್ ಯೋಜನೆ. ಪ್ರಶ್ನೆ 3. ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ? 1. ಸರ್ದಾರ್ ವಲ್ಲಭಾಯ್ ಪಟೇಲ್, 2. ಮಹಾತ್ಮ ಗಾಂಧೀಜಿ, 3. ಅಂಬೇಡ್ಕರ್, 4. ನೆಹರು. ಆನ್ಸರ್ ಸರ್ದಾರ್ ವಲ್ಲಭಾಯ್ ಪಟೇಲ್. ಪ್ರಶ್ನೆ 4. ಇಂಡಿಯನ್ ಸ್ಟೇಟ್ ಡಿಪಾರ್ಟ್ಮೆಂಟ್ನ ಕಾರ್ಯದರ್ಶಿ ಯಾರಾಗಿದ್ದರು? 1. ವಿ.ಪಿ. ಮೆನನ್, 2. ಸರ್ದಾರ್ ವಲ್ಲಭಾಯ್ ಪಟೇಲ್, 3. ರಾಜೇಂದ್ರ ಪ್ರಸಾದ್, 4. ಬಿ.ಎನ್. ರಾವ್. ಆನ್ಸರ್ ವಿ.ಪಿ. ಮೆನನ್. ಪ್ರಶ್ನೆ 5. ಪ್ರಸ್ತುತವಾಗಿ ಜುನಾಗಢ ಯಾವ ರಾಜ್ಯದಲ್ಲಿದೆ? 1. ಕರ್ನಾಟಕ, 2. ಮಧ್ಯಪ್ರದೇಶ, 3. ರಾಜಸ್ಥಾನ್, 4. ಗುಜರಾತ್. ಆನ್ಸರ್ ಗುಜರಾತ್. ಪ್ರಶ್ನೆ 6. ಯಾವ ಸಂಸ್ಥಾನವನ್ನು ಭಾರತದ ಒಕ್ಕೂಟಕ್ಕೆ ಸೇರಿಸಲು ಆಪರೇಷನ್ ಪೋಲೋ ಪೊಲೀಸ್ ಕಾರ್ಯಾಚರಣೆಯನ್ನು ನಡೆಸಲಾಯಿತು? 1. ಹೈದರಾಬಾದ್, 2. ಕಾಶ್ಮೀರ್, 3. ಜುನಾಗಢ್, 4. ಸಂಬಲ್ಪುರ್. ಆನ್ಸರ್ ಹೈದರಾಬಾದ್. ಪ್ರಶ್ನೆ 7. ಪ್ರಸ್ತುತವಾಗಿ ಹೈದರಾಬಾದ್ ಯಾವ ರಾಜ್ಯದ ರಾಜಧಾನಿಯಾಗಿದೆ? 1. ಆಂಧ್ರಪ್ರದೇಶ್, 2. ಕೇರಳ, 3. ತೆಲಂಗಾಣ, 4. ತಮಿಳುನಾಡು. ಆನ್ಸರ್ ತೆಲಂಗಾಣ. ಪ್ರಶ್ನೆ 8. 1947ರಲ್ಲಿ ಕಾಶ್ಮೀರದ ರಾಜ ಯಾರಾಗಿದ್ದರು? 1. ಮಹಬತ್ ಖಾನ್, 2. ಶೇಖ್ ಅಬ್ದುಲ್ಲಾ, 3. ಹರಿ ಸಿಂಗ್, 4. ಉಸ್ಮಾನ್ ಅಲಿ ಖಾನ್. ಆನ್ಸರ್ ಹರಿ ಸಿಂಗ್. ಪ್ರಶ್ನೆ 9. ಪ್ರಸ್ತುತವಾಗಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ರಾಜ್ಯವಾಗಿದೆ, ಬ. ಕೇಂದ್ರಾಡಳಿತ ಪ್ರದೇಶವಾಗಿದೆ, ಕ. ಪ್ರತ್ಯೇಕ ಸಂವಿಧಾನ ಹೊಂದಿದೆ, ದ. ಪ್ರತ್ಯೇಕ ಧ್ವಜ ಹೊಂದಿದೆ. ಪ್ರಸ್ತುತವಾಗಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ? ಪ್ರಸ್ತುತವಾಗಿ ಅನ್ನುವಂಥದ್ದು ಈ ವರ್ಡ್ನ ಅಬ್ಸರ್ವೇಷನ್ ಮಾಡಿ ಆನ್ಸರ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಪ್ರಸ್ತುತವಾಗಿ ಜಮ್ಮು ಮತ್ತು ಕಾಶ್ಮೀರ ಇದೊಂದು ರಾಜ್ಯವಾಗಿದೆನಾ? ಇಲ್ಲ, ತಪ್ಪು.
ಕೇಂದ್ರಾಡಳಿತ ಪ್ರದೇಶವಾಗಿದೆ. ಸರಿಯಾದದ್ದು. ಪ್ರತ್ಯೇಕ ಸಂವಿಧಾನ ಹೊಂದಿದೆ. ಇದು ಸಹ ತಪ್ಪು. ಪ್ರತ್ಯೇಕ ಸಂವಿಧಾನ ಹೊಂದಿಲ್ಲ. ಮುಂಚೆ ಹೊಂದಿತ್ತು, ಇವಾಗ ಪ್ರಸ್ತುತ ದಿನಮಾನದಲ್ಲಿ ಪ್ರತ್ಯೇಕವಾಗಿರುವಂತಹ ಸಂವಿಧಾನ ಹೊಂದಿಲ್ಲ. ಆ 370ನೇ ವಿಧಿ ರದ್ದು ಮಾಡಿದ್ರಲ್ಲ, ಅದ್ರ ಜೊತೆಗೆ ಈ ಪ್ರತ್ಯೇಕ ಸಂವಿಧಾನನೂ ಸಹ ಕ್ಯಾನ್ಸಲ್ ಆಗುತ್ತೆ. ಪ್ರತ್ಯೇಕ ಧ್ವಜ ಹೊಂದಿದೆ. ಇದು ಸಹ ತಪ್ಪಾಗಿದೆ. 370ನೇ ವಿಧಿಯ ಮೂಲಕ ಕಾಶ್ಮೀರಕ್ಕೆ ಪ್ರತ್ಯೇಕ ಸಂವಿಧಾನ ಇತ್ತು, ಪ್ರತ್ಯೇಕ ಧ್ವಜ ಇತ್ತು. ಆ 370ನೇ ವಿಧಿ ರದ್ದಾಗಿದೆ ಅಲ್ವಾ, ಅದಕ್ಕೋಸ್ಕರ ಇಲ್ಲಿ ಪ್ರತ್ಯೇಕ ಸಂವಿಧಾನನೂ ಇಲ್ಲ, ಪ್ರತ್ಯೇಕ ಧ್ವಜನೂ ಇಲ್ಲ. ಪ್ರಸ್ತುತವಾಗಿ 2019ರ ನಂತರ ಅಂತ ಕೇಳಿದಾಗ ಈ ಥರ ಆನ್ಸರ್ ಮಾಡಬೇಕಾಗಿರುತ್ತೆ. ಹೌದಾ? 2019ಕ್ಕಿಂತ ಮುಂಚೆ ಪ್ರತ್ಯೇಕ ಸಂವಿಧಾನ ಇತ್ತು, ಪ್ರತ್ಯೇಕ ಧ್ವಜ ಇತ್ತು. ಅದಕ್ಕೋಸ್ಕರ ಇಲ್ಲಿ ಈ ಪ್ರಸ್ತುತವಾಗಿ ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತಂದರೆ ಕೇವಲ ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ. ಹೌದಾ? ಪ್ರಸ್ತುತವಾಗಿ ನಮ್ಮ ಭಾರತ 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿದೆ. ಅದರಲ್ಲಿ ಜಮ್ಮು ಮತ್ತು ಕಾಶ್ಮೀರ ಸಹ ಒಂದಾಗಿದೆ. ಪ್ರಶ್ನೆ 10. ಯಾವ ವಿಧಿಯ ಪ್ರಕಾರ ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನ ನೀಡಲಾಗಿತ್ತು? 1. 370ನೇ ವಿಧಿ, 2. 356ನೇ ವಿಧಿ, 3. 360ನೇ ವಿಧಿ, 4. 368ನೇ ವಿಧಿ. ಆನ್ಸರ್ 370ನೇ ವಿಧಿ. ಯಾವ ವಿಧಿಯ ಪ್ರಕಾರ ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನ ನೀಡಲಾಗಿತ್ತು ಅಂದರೆ 370ನೇ ವಿಧಿಯ ಮೂಲಕ. ಹೌದಾ? ಪ್ರತ್ಯೇಕ ಸ್ಥಾನಮಾನ ನೀಡಲಾಗಿತ್ತು. ಇವಾಗ ಅದು ಕ್ಯಾನ್ಸಲ್ ಆಗಿದೆ. ಇಲ್ಲಿ ಯಾವ ವಿಧಿಯ ಪ್ರಕಾರ ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನ ನೀಡಲಾಗಿದೆ ಅಂತ ಕೇಳಿದರೆ ಇದು ಈ 370ನೇ ವಿಧಿಯ ಆನ್ಸರ್ ಆಗಂಗಿಲ್ಲ. ಹೌದಾ? ಇಲ್ಲಿ ಏನಾದರೂ ಯಾವುದು ಅಲ್ಲ ಅಂತ ಆಪ್ಷನ್ ಇದ್ದರೆ ಅದು ಸರಿಯಾಗಿರುತ್ತೆ. ಹೌದಾ? ಇಲ್ಲಿ 370ನೇ ವಿಧಿಯ ಪ್ರಕಾರ 2019ಕ್ಕಿಂತ ಮುಂಚೆ ಕಾಶ್ಮೀರಕ್ಕೆ ಪ್ರತ್ಯೇಕ ಸ್ಥಾನಮಾನ ಇತ್ತು, ಇವಾಗ ಇಲ್ಲ. ಪ್ರಶ್ನೆ 11. 1950ರಲ್ಲಿ ಭಾರತದ ರಾಜ್ಯಗಳನ್ನು ಎಷ್ಟು ವರ್ಗಗಳನ್ನಾಗಿ ವಿಂಗಡಿಸಲಾಗಿತ್ತು? 1. 4. 2. 3. ಆಪ್ಷನ್ 3 2 ವರ್ಗಗಳನ್ನಾಗಿ, ಆಪ್ಷನ್ 4 1 ವರ್ಗ. ಆನ್ಸರ್ 4 ವರ್ಗಗಳನ್ನಾಗಿ ವಿಂಗಡಿಸಲಾಗಿತ್ತು. ಪ್ರಶ್ನೆ 12. 1950ರಲ್ಲಿ ಅಂಡಮಾನ್ ಮತ್ತು ನಿಕೋಬಾರ್ ಯಾವ ವರ್ಗದ ರಾಜ್ಯವಾಗಿತ್ತು? 1. ಎ ವರ್ಗ, 2. ಬಿ ವರ್ಗ, 3. ಸಿ ವರ್ಗ, 4. ಡಿ ವರ್ಗ. ಆನ್ಸರ್ ಡಿ ವರ್ಗ. ಪ್ರಶ್ನೆ 13. ಈ ಕೆಳಗೆ ನೀಡಲಾದ ಹೇಳಿಕೆಗಳು ಎಷ್ಟು ಸರಿಯಾಗಿವೆ? ಉತ್ತರಿಸಿರಿ. ಅ. ಜುನಾಗಢ ರಾಜ್ಯವನ್ನು ಪೊಲೀಸ್ ಕಾರ್ಯಾಚರಣೆಯ ಮೂಲಕ ಭಾರತದ ಒಕ್ಕೂಟಕ್ಕೆ ಸೇರಿಸಲಾಯಿತು. ಬ. ಕೆಲವು ದೇಶೀಯ ಸಂಸ್ಥಾನಗಳು ಇನ್ಸ್ಟ್ರುಮೆಂಟ್ ಅಕ್ಸೆಷನ್ಗೆ ಸಹಿ ಹಾಕುವ ಮೂಲಕ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದವು. ಕ. ಹೈದರಾಬಾದ್ ಸಂಸ್ಥಾನದ ನವಾಬ ಪಾಕಿಸ್ತಾನಕ್ಕೆ ಸೇರಲು ಬಯಸಿದ್ದನು. ಡ. ದೇಶೀಯ ಸಂಸ್ಥಾನಗಳ ಏಕೀಕರಣದ ರೂವಾರಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಆಗಿದ್ದರು. ಈ ಹೇಳಿಕೆಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅನ್ನುವಂಥದ್ದು. ಒಂದು ಹೇಳಿಕೆ ಮಾತ್ರ ಸರಿಯಾಗಿದೆ, 2 ಹೇಳಿಕೆಗಳು, 3 ಹೇಳಿಕೆಗಳು ಎಲ್ಲವೂ ಸರಿ. ಈ ಹೇಳಿಕೆಗಳನ್ನು ಗಮನಿಸಿ ಆನ್ಸರ್ ನೀಡಬೇಕಾಗಿರುತ್ತೆ. ಒಂದನೇದು ಅ ಹೇಳಿಕೆಯನ್ನು ಗಮನಿಸೋಣ. ಜುನಾಗಢ ರಾಜ್ಯವನ್ನು ಪೊಲೀಸ್ ಕಾರ್ಯಾಚರಣೆಯ ಮೂಲಕ ಭಾರತದ ಒಕ್ಕೂಟಕ್ಕೆ ಸೇರಿಸಲಾಯಿತು. ಈ ಹೇಳಿಕೆ ತಪ್ಪಾಗಿದೆ. ಜುನಾಗಢ ಸಂಸ್ಥಾನದಲ್ಲಿ
ಜನಮತಗಣನೆ ನಡೆಯುತ್ತೆ. ಜನಾಭಿಪ್ರಾಯದ ಮೂಲಕ ಜುನಾಗಢ ರಾಜ್ಯವನ್ನು ಸೌರಾಷ್ಟ್ರಕ್ಕೆ ಸೇರಿಸಲಾಗುತ್ತೆ. ಪೊಲೀಸ್ ಕಾರ್ಯಾಚರಣೆ ನಡೆಯುವುದಿಲ್ಲ. ಹೈದರಾಬಾದ್ ಸಂಸ್ಥಾನವನ್ನು ಪೊಲೀಸ್ ಕಾರ್ಯಾಚರಣೆಯ ಮೂಲಕ ಭಾರತ ಒಕ್ಕೂಟಕ್ಕೆ ಸೇರಿಸಲಾಯಿತು. ಕೆಲವು ದೇಶೀಯ ಸಂಸ್ಥಾನಗಳು ಇನ್ಸ್ಟ್ರುಮೆಂಟ್ ಅಕ್ಸೆಷನ್ಗೆ ಸಹಿ ಹಾಕುವ ಮೂಲಕ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದವು. ಈ ಹೇಳಿಕೆ ಸರಿಯಾಗಿದೆ. ಹೈದರಾಬಾದ್ ಸಂಸ್ಥಾನದ ನವಾಬ ಪಾಕಿಸ್ತಾನಕ್ಕೆ ಸೇರಲು ಬಯಸಿದ್ದನು. ಈ ಹೇಳಿಕೆ ತಪ್ಪಾಗಿದೆ. ಹೈದರಾಬಾದ್ ಸಂಸ್ಥಾನದ ನವಾಬ ಪಾಕಿಸ್ತಾನ ಮತ್ತು ಭಾರತ ಎರಡಕ್ಕೂ ಸೇರಲು ಬಯಸಿರಲಿಲ್ಲ. ಈ ಕಡೆ ಪಾಕಿಸ್ತಾನಕ್ಕೆ ಸೇರಲು ಬಯಸಿರಲಿಲ್ಲ, ಭಾರತಕ್ಕೆ ಸೇರಲು ಬಯಸಿರಲಿಲ್ಲ. ಬದಲಾಗಿ ಹೈದರಾಬಾದ್ ಸಂಸ್ಥಾನವನ್ನು ಸ್ವತಂತ್ರವಾಗಿ ಆಳಲು ಇಚ್ಛಿಸಿರ್ತಾನೆ. ಅದಕ್ಕೋಸ್ಕರ ಈ ಹೇಳಿಕೆ ತಪ್ಪಾಗಿದೆ. ದೇಶೀಯ ಸಂಸ್ಥಾನಗಳ ಏಕೀಕರಣದ ರೂವಾರಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಆಗಿದ್ದರು. ಈ ಹೇಳಿಕೆ ಸರಿಯಾಗಿದೆ. ಇಲ್ಲಿ ಆನ್ಸರ್ ಎರಡು ಹೇಳಿಕೆಗಳು ಸರಿಯಾಗಿವೆ. ಪ್ರಶ್ನೆ 14. ಇನ್ಸ್ಟ್ರುಮೆಂಟ್ ಅಕ್ಸೆಷನ್ಗೆ ಸಂಬಂಧಿಸಿದಂತೆ ಈ ಕೆಳಗಿನ ವಿಷಯಗಳಲ್ಲಿ ಯಾವುದು ತಪ್ಪಾಗಿದೆ? 1. ರಕ್ಷಣೆ, 2. ವಿದೇಶಾಂಗ ವ್ಯವಹಾರ, 3. ಆಂತರಿಕ ಆಡಳಿತ, 4. ಸಂಪರ್ಕ. ಆನ್ಸರ್ ಆಂತರಿಕ ಆಡಳಿತ. ಇನ್ಸ್ಟ್ರುಮೆಂಟ್ ಅಕ್ಸೆಷನ್ ಒಪ್ಪಂದ ಪತ್ರ. ಈ ದೇಶೀಯ ಸಂಸ್ಥಾನಗಳು ಇನ್ಸ್ಟ್ರುಮೆಂಟ್ ಅಕ್ಸೆಷನ್ ಎನ್ನುವಂತಹ ಒಪ್ಪಂದ ಪತ್ರದ ಮೂಲಕ ಭಾರತದ ಒಕ್ಕೂಟಕ್ಕೆ ಸೇರ್ಪಡೆಯಾದವು. ಈ ಇನ್ಸ್ಟ್ರುಮೆಂಟ್ ಅಕ್ಸೆಷನ್ಗೆ ಸಂಬಂಧಪಟ್ಟಂತೆ 3 ವಿಷಯಗಳಿದ್ವು: ರಕ್ಷಣೆ, ವಿದೇಶಾಂಗ ವ್ಯವಹಾರ ಮತ್ತು ಸಂಪರ್ಕ. ಸ್ನೇಹಿತರೆ, ನನ್ನ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಚಾನಲ್